ಬೆಂಗಳೂರಿಗೆ ಯಾರೇ ಬರಲಿ ಅವರು ಮೊದಲು ದೂರ್ತಾ ಇರೋದು ಟ್ರಾಫಿಕ್ ಜಾಮ್ ಬಗ್ಗೆ. ಅದರಲ್ಲೂ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆ ತಲುಪೋದಕ್ಕೆ ವಾಹನ ಸವಾರರಿಗೆ ಗಂಟೆಗಟ್ಟಲೆ ಸಮಯ ಹಿಡಿಯುತ್ತೆ. 10 ಕಿಲೋಮೀಟರ್ ದೂರ ಹೋಗೋದಕ್ಕೆ ಕನಿಷ್ಠ 1 ರಿಂದ 1.5 ಗಂಟೆ ಬೇಕಿದೆ. ಈ ಸಮಸ್ಯೆ ಮನಗಂಡಂಥ ರಾಜ್ಯ ಸರ್ಕಾರ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಪರಿಹಾರ ಕಂಡುಕೊಂಡಿದೆ. ಬಿಡಿಎ 10 ಪಥಗಳ ಅತ್ಯಾಧುನಿಕವಾದಂತಹ ರಸ್ತೆಯನ್ನ ನಿರ್ಮಾಣ ಮಾಡಿದೆ. ಇದೇ ಈ ಹೊತ್ತಿನ ವಿಶೇಷ ಕೃಷ್ಣ ಮಾರ್ಗ. ನಾನು ಕುಸುಮ. ಬೆಂಗಳೂರು ಹೊರವರ್ತುಲ ರಸ್ತೆ, ಅದರಲ್ಲೂ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ವಿಶಾಲವಾದಂತಹ ಹಾಗೂ ಅತ್ಯುತ್ತಮ ಗುಣಮಟ್ಟದ ರಸ್ತೆ ಬೇಕು ಅನ್ನೋದು ಬೆಂಗಳೂರು ನಾಗರಿಕರ ಬಹುದಿನದ ಕನಸು. ಆ ಕನಸು ಇದೀಗ ನನಸಾಗ್ತಾ ಇದೆ. ಅದು ಕೂಡ ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆಗೆ ಸಿಗ್ನಲ್ ಇಲ್ಲದೆ, ಟೋಲ್ ಇಲ್ಲದೆ ಅತಿ ಕಡಿಮೆ ಸಮಯದಲ್ಲಿ ತಲುಪಬಹುದು. ಅತ್ಯುತ್ತಮವಾದಂಥ ಅಂತಾರಾಷ್ಟ್ರೀಯ ಗುಣಮಟ್ಟದ ಈ ರಸ್ತೆಯನ್ನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿದೆ. ಆ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ವಾಹನಗಳಿಂದ ಸಾಕಷ್ಟು ಟ್ರಾಫಿಕ್ ದಟ್ಟಣೆ ಉಂಟಾಗ್ತಿತ್ತು. ಅದರಲ್ಲೂ ಕೂಡ ಮಾಗಡಿ ರಸ್ತೆಯಿಂದ ತಾವರೆಕೆರೆ ಜನಪ್ರಿಯ ಕಡೆಯಿಂದ ಮೈಸೂರು ರಸ್ತೆಗೆ ತಲುಪಬೇಕು ಅಂದರೆ ಸುಮಾರು 1.5 ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲ್ಕೊಂಡು ಹೋಗಬೇಕಾಯಿತು. ಆದರೆ ಇದೀಗ BDA ವತಿಯಿಂದ ಏನು ಕಡಬ್ಗೆರೆ ಕ್ರಾಸ್ನಲ್ಲಿ ಮೈಸೂರು ರಸ್ತೆಗೆ ತಲುಪಲು ಕೇವಲ 10 ನಿಮಿಷದಲ್ಲಿ 10.7 ಅಂದರೆ 10.25 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 10 ನಿಮಿಷದಲ್ಲಿ ತಲುಪೋದಕ್ಕೆ ಈಗಾಗಲೇ ಈ ವ್ಯವಸ್ಥೆ ಅಂದರೆ ಈ ಒಂದು ಪೆರಿಪೆರಲ್ ರಿಂಗ್ ರೋಡನ್ನು ನಿರ್ಮಾಣ ಮಾಡಿರುವಂಥದ್ದು. ಈಗಾಗಲೇ ಶನಿವಾರ ಉದ್ಘಾಟನೆಗೆ ಈಗಾಗಲೇ ಬರದಿಂದ ಈ ಒಂದು ರಸ್ತೆ ಈಗಾಗಲೇ ಶುರುವಾಗ್ತಿರುವಂಥದ್ದು. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಶನಿವಾರ ಈ ಒಂದು ಪೆರಿಪೆರಲ್ ರಿಂಗ್ ರೋಡ್ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಶನಿವಾರ ಉದ್ಘಾಟನೆಗಾಗಿ ಎಲ್ಲ ರೀತಿಯನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂಥದ್ದು. ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ದಟ್ಟಣೆ ಉಂಟಾಗ್ತಿತ್ತು. ಹೀಗಾಗಿ ಈ ಒಂದು BDA ವತಿಯಿಂದ ಸುಮಾರು 631 ಕೋಟಿ ವೆಚ್ಚದಲ್ಲಿ ಇದೀಗ 10.25 ಕಿಲೋಮೀಟರ್ ರಸ್ತೆ ಉದ್ದನ ಪೆರಿಪಲ್ ರಿಂಗ್ ರೋಡ್ ಅನ್ನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಮುಂದೆ ಯಾವ ರೀತಿ ಇದೆ ರಸ್ತೆಯಲ್ಲಿ, ಎಷ್ಟು ಜಂಕ್ಷನ್ಗಳು ಬರ್ತವೆ, ಜೊತೆಗೆ ಅಕ್ಕಪಕ್ಕವಂತ ನಿವಾಸಿ ಗ್ರಾಮಸ್ಥರಿಗೆ ಟೋಲ್ ಇಲ್ದಲೆ ಫ್ರೀಯಾಗಿ ಈ ಒಂದು ಪೆರಿಪಲ್ ರಿಂಗ್ ರೋಡ್ ಜಾಯಿನ್ ಕೂಡ ವಿಶೇಷವಾಗಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬನ್ನಿ, ಇಲ್ಲಿ ನಾವು ಈ ಪೆರಿಪೆರಲ್ ರಿಂಗ್ ರೋಡ್ ಸಂಪೂರ್ಣ ಇಂಚಿಂಚು ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ 10.7 ಕಿಲೋಮೀಟರ್ ಉದ್ದದ ಹೊರ ವರ್ತುಲ ರಸ್ತೆ ಸಿದ್ಧವಾಗಿದೆ. ವಾಸ್ತವವಾಗಿ ಮಾಗಡಿ ರಸ್ತೆ ಇರೋದು ಬೆಂಗಳೂರು ಉತ್ತರದಲ್ಲಿ, ಮೈಸೂರು ರಸ್ತೆ ಇರೋದು ಬೆಂಗಳೂರು ದಕ್ಷಿಣದಲ್ಲಿ. ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಪ್ರತಿದಿನ ಸಾವಿರಾರು ಮಂದಿ ತಮ್ಮ 10 ಕೆಲಸ ಕಾರ್ಯಗಳಿಗೆ ಪ್ರಯಾಣ ಮಾಡ್ತಾರೆ. ಈ 2 ದಿಕ್ಕುಗಳ ನಡುವಿನ ಅಂತರ ಸುಮಾರು 10 ರಿಂದ 12 ಕಿಲೋಮೀಟರ್ ಇರಬಹುದು. ಆದರೆ ಬೆಂಗಳೂರಿನ ಟ್ರಾಫಿಕ್ ಕತೆ ಗೊತ್ತಲ್ವಾ? ಈ 10-12 ಕಿಲೋಮೀಟರ್ ದೂರ ಪ್ರಯಾಣ ಮಾಡೋದಕ್ಕೆ ಗಂಟೆಗಟ್ಟಲೆ ಸಮಯ ಬೇಕು. ಅದು ಸ್ಕೂಟರ್ ಆಗ್ಲಿ, ಕಾರ್ ಆಗ್ಲಿ. ಕನಿಷ್ಠ ಅಂದ್ರೂ 45 ನಿಮಿಷದಿಂದ 1 ಗಂಟೆ ಬೇಕು. ಇನ್ನು ಬೆಂಗಳೂರು ನಗರ ಸಾರಿಗೆ ಬಸ್ ಹಿಡಿದು ಹೋದ್ರಂತೂ ಮುಗೀತು ಕಥೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ 1.5 ಗಂಟೆಗಿಂತ 2 ಗಂಟೆ ಬೇಕೇ ಬೇಕು. ಹೇಗೆ ಅಂದ್ರೂ ಬೆಂಗಳೂರು ನಗರ ಪ್ರವೇಶ ಮಾಡಿಯೇ ಹೋಗಬೇಕು. ಬೆಂಗಳೂರಿನ ಈ ಟ್ರಾಫಿಕ್ ಮಧ್ಯೆ ಪ್ರತಿಯೊಂದು ಸಿಗ್ನಲ್ನಲ್ಲಿ 5-6 ನಿಮಿಷ ನಿಲ್ಲಿಸಿಕೊಂಡು ಹೋದ್ರೆ 1 ಗಂಟೆಗೂ ಹೆಚ್ಚು ಸಮಯ ಬೇಕೇ ಬೇಕು. ಹಾಗಾಗಿಯೇ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಸಿಗ್ನಲ್ ಫ್ರೀ ವಿಶಾಲ ರಸ್ತೆಯೊಂದು ಬೇಕು ಅನ್ನೋದು ನಾಗರಿಕರ ಬಹುದಿನದ ಕನಸಾಗಿತ್ತು. ಈ ಹಿಂದಿನ ಹಲವು ಸರ್ಕಾರಗಳು ಅದಕ್ಕಾಗಿ ಪ್ರಯತ್ನ ಮಾಡಿದ್ದವು. 2 ಹಂತದಲ್ಲಿ ಬೆಂಗಳೂರಿನ ಸುತ್ತ ಹೊರ ವರ್ತುಲ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತ ಯೋಜನೆಯನ್ನ ಕೂಡ ಸಿದ್ಧ ಮಾಡಿದ್ದವು. 2012ರಲ್ಲಿ ಈ ಯೋಜನೆಗೆ ಶ್ರೀಕಾರ ಹಾಕಲಾಗಿತ್ತು. ಆಗ ಈ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಸುಮಾರು 315 ಎಕರೆ ಜಮೀನು ಬೇಕಾಗಿತ್ತು. ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯೋ ಇಲ್ಲವೇ ಭೂಸ್ವಾಧೀನ ಪ್ರಕ್ರಿಯೆಯ
ವಿಳಂಬದಿಂದಲೋ ಅದು ಸಾಧ್ಯ ಆಗಿರಲೇ ಇಲ್ಲ. ಭೂಸ್ವಾಧೀನ ಪ್ರಕ್ರಿಯೆ ಪ್ರಶ್ನಿಸಿ ನೂರಾರು ದಾವೆಗಳು ವಿವಿಧ ನ್ಯಾಯಾಲಯಗಳಲ್ಲಿ ದಾಖಲಾಗಿದ್ದವು. ಅವೆಲ್ಲವನ್ನ ಕ್ಲಿಯರ್ ಮಾಡಿಸಿ ರೈತರಿಗೆ ಪರಿಹಾರ ಕೊಟ್ಟು ಕೊನೆಗೆ 2018ರಲ್ಲಿ ವರ್ಕ್ ಆರ್ಡರ್ ಆಗಿ ಕಾಮಗಾರಿ ಪ್ರಾರಂಭಿಸಲಾಯಿತು. ಈಗ ಯಾವ ರೈತರು ಈ ರಸ್ತೆಗೆ ತಮ್ಮ ಜಮೀನು ಕೊಟ್ಟು ಸಹಕಾರ ಕೊಟ್ಟಿದ್ದಾರೋ ಆ ರೈತರಿಗೆ ಕೃತಜ್ಞತೆ ಸಲ್ಲಿಸುವ ಕೆಲಸವನ್ನ ಸಹ ಬಿಡಿಎ ಇಲ್ಲಿ ಮಾಡಿದೆ. ಭೂಮಿ ಕೊಟ್ಟ ರೈತರ ಹೆಸರನ್ನ ಅಜರಾಮರ ಆಗಿಸುವ ಶಿಲಾಫಲಕ ಸಹ ರಸ್ತೆಯಲ್ಲಿ ಅಳವಡಿಸಿದ್ದು ವಿಶೇಷವಾಗಿದೆ. ಆ ದಿನಗಳಲ್ಲಿ ನೈಸ್ ರೋಡ್ ಔಟರ್ ಫೆರಿಫೆರಲ್ ರಿಂಗ್ ರಸ್ತೆಯ ಭಾಗವಾಗಿತ್ತು. ಆದರೆ ನೈಸ್ ರೋಡ್ನ ಕಾಮಗಾರಿ ಮುಕ್ತಾಯವಾಗಿ ಅದರಲ್ಲಿ ವಾಹನ ಸಂಚಾರ ಆರಂಭವಾಗಿತ್ತು. ಹಾಗಿದ್ರೂ ಸಹ ಈ ಫೆರಿಫೆರಲ್ ರಿಂಗ್ ರೋಡ್ ಕಾಮಗಾರಿ ಮಾತ್ರ ಕುಂಟುತ್ತಲೇ ಸಾಗುತ್ತಿತ್ತು. ಇದನ್ನ ಮೊದಲು ಗಮನಿಸಿದವರು ಡಿಕೆ ಶಿವಕುಮಾರ್. ಅವರು 2023ರಲ್ಲಿ ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡ್ರು. ಆಗ ಅವರು ಇಡೀ ಯೋಜನೆಗೆ ಒಂದು ಹೊಸ ಸ್ವರೂಪವನ್ನೇ ಕೊಟ್ರು. ಫೆರಿಫೆರಲ್ ರಿಂಗ್ ರೋಡ್ ಅಂತ ಇದ್ದಿದ್ದನ್ನ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರೋಡ್ ಅಂತ ಮಾರ್ಪಾಡು ಮಾಡಿದ್ರು. ಅದಕ್ಕೆ ಒಂದು ಹೊಸ ಸ್ವರೂಪವನ್ನೇ ಕೊಟ್ರು. ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇದೇ ವೇಳೆ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. ಒಟ್ಟಾರೆ ಈ 10.7 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣಕ್ಕೆ ಬರೋಬ್ಬರಿ 8 ವರ್ಷ ತೆಗೆದುಕೊಂಡಿದೆ. ಈ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರೋಡ್ ಯೋಜನೆಯಲ್ಲಿ ಮೊದಲಿಗೆ 72ರಿಂದ 74 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಪ್ಲಾನ್ ಮಾಡಲಾಗಿತ್ತು. ಅದಷ್ಟೇ ಸಾಕಾಗೋದಿಲ್ಲ, ಅದರ ಜೊತೆಗೆ 40ರಿಂದ 50 ಕಿಲೋಮೀಟರ್ ಉದ್ದದ ಲಿಂಕ್ ರೋಡ್ ಸಹ ಇರಬೇಕು ಅಂತ ಹೇಳಲಾಯಿತು. ಅದನ್ನ ಸೇರಿಸಿಕೊಂಡು ಬೆಂಗಳೂರಿನ ಸುತ್ತ ಸುಮಾರು 100 ಕಿಲೋಮೀಟರ್ ಉದ್ದದ ಹೊರ ವರ್ತುಲ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಎಂದು ಉದ್ದೇಶಿಸಲಾಗಿದೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬರುವ ಲಾರಿ ಮತ್ತಿತರ ಸರಕು ಸಾಗಾಣೆ ವಾಹನಗಳು ಬೆಂಗಳೂರು ಪ್ರವೇಶಿಸುವ ಅಗತ್ಯವೇ ಇರುವುದಿಲ್ಲ. ಹೊರಭಾಗದಲ್ಲಿಯೇ ಸಾಗಿ ಹೋಗುವಂತೆ ಯೋಜನೆ ರೂಪಿಸಲಾಗಿದೆ. ಈ ಬೃಹತ್ ವಾಹನಗಳು ಬೆಂಗಳೂರು ಒಳಭಾಗದಲ್ಲಿ ಸಂಚರಿಸೋದು ಕಡಿಮೆಯಾದ್ರೆ ಟ್ರಾಫಿಕ್ ಸಮಸ್ಯೆ ಅರ್ಧಕರ್ಧ ಕಡಿಮೆಯಾಗುತ್ತದೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮೊದಲ ಹಂತವೇ ಈ ಮೇಜರ್ ಆರ್ಟೀರಿಯಲ್ ರೋಡ್. ಬೆಂಗಳೂರು ಪಶ್ಚಿಮ ಭಾಗದ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡೋದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ರಸ್ತೆಯನ್ನ ನಿರ್ಮಾಣ ಮಾಡಿರುವುದು ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಬಿಡಿಎ ನಿರ್ಮಾಣ ಮಾಡಿರುವ ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಪ್ರಮುಖ ಸಂಪರ್ಕ ರಸ್ತೆಯಾಗಿ ಈ ಎಂಎಆರ್ ರಸ್ತೆಯನ್ನ ನಿರ್ಮಿಸಲಾಗಿದೆ. ಮೈಸೂರು ರಸ್ತೆ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ಗೆ ಸಂಪರ್ಕ ಕಲ್ಪಿಸುತ್ತದೆ. ಈ ರಸ್ತೆಯು ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಎಲ್ಲ 9 ಬ್ಲಾಕ್ಗಳ ಸಂಚಾರಕ್ಕೂ ಕೊಂಡಿಯಾಗಿದೆ. ಇದು ಕೇವಲ ಬೆಂಗಳೂರು ನಾಗರಿಕರಿಗೆ ಮಾತ್ರವಲ್ಲ, ಕಂಬಿಪುರ, ಕೊಮ್ಮಘಟ್ಟ ಹಾಗೂ ಕೆಂಚನಪುರ ಪ್ರದೇಶಗಳಿಗೆ ಸುಗಮ ಸಂಪರ್ಕ ಒದಗಿಸಲಿದೆ. ಜೊತೆಗೆ ಮೈಸೂರು, ಮಾಗಡಿ, ಹಾಸನ, ಕುಣಿಗಲ್, ಮಂಡ್ಯ ಹಾಗೂ ರಾಮನಗರ ಭಾಗಗಳಿಂದ ಬೆಂಗಳೂರಿಗೆ ಸಂಚರಿಸುವ ಸಾವಿರಾರು ಪ್ರಯಾಣಿಕರಿಗೆ ಸಮಯ ಉಳಿಸುವ ಪ್ರಮುಖ ಮಾರ್ಗವಾಗಲಿದೆ. ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ರಸ್ತೆ. ಈ ರಸ್ತೆ ನಿರ್ಮಾಣ ಆರಂಭವಾದಾಗ ಕೇವಲ ಇದನ್ನ ಎಂಎಆರ್ ರೋಡ್ ಅಥವಾ ಮೇಜರ್ ಆರ್ಟೀರಿಯಲ್ ರೋಡ್ ಅಂತ ಕರೆಯಬಹುದಿತ್ತು. ಹಾಗೆ ಹೇಳ್ಬಿಟ್ರೆ ಅದಕ್ಕೆ ಜೀವಕಳೆಯೇ ಇರೋದಿಲ್ಲ, ಬೆಂಗಳೂರಿನ ಭಾಗ ಅಂತಲೇ ಅನ್ನಿಸೋದಿಲ್ಲ. ಹಾಗಾಗಿ ಈ ರಸ್ತೆಗೂ ಒಂದು ಹೆಸರಿಡಬೇಕು ಎನಿಸಿದಾಗ ಅದಕ್ಕೆ ಹಲವು ಮಂದಿ ಹಲವಾರು ರೀತಿಯ ಹೆಸರುಗಳನ್ನ ಸೂಚಿಸಿದ್ರು. ಆದರೆ ಅಂತಿಮವಾಗಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣರ ಹೆಸರನ್ನ ಅಂತಿಮಗೊಳಿಸಲಾಯಿತು.
ಈ ರಸ್ತೆಗೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣರ ಹೆಸರನ್ನ ನಾಮಕರಣ ಮಾಡಿದ್ದಕ್ಕೆ ಕಾರಣವೂ ಇಲ್ಲದೇ ಇಲ್ಲ. ಇಂದು ನವ ಬೆಂಗಳೂರು ನಿರ್ಮಾಣದ ಹರಿಕಾರ ಎನಿಸಿಕೊಂಡವರು ಎಸ್ಎಂ ಕೃಷ್ಣ. ಬೆಂಗಳೂರನ್ನ ಸಿಂಗಾಪುರದಂತೆ ಮಾಡಬೇಕು ಎಂದು ಕನಸು ಕಂಡವರು ಎಸ್ಎಂ ಕೃಷ್ಣ. ಎಲೆಕ್ಟ್ರಾನಿಕ್ ಸಿಟಿಯನ್ನ ಪ್ರಾರಂಭಿಸಿದವರು ಎಸ್ಎಂ ಕೃಷ್ಣ. ಕೆಂಪೇಗೌಡರ ಕನಸು ಎಸ್ಎಂ ಕೃಷ್ಣ ಅವರ ಅಭಿವೃದ್ಧಿಯ ದೃಷ್ಟಿಕೋನಕ್ಕೆ ಗೌರವ ಸಲ್ಲಿಸುವ ಕಾರ್ಯವನ್ನ ಬಿಡಿಎ ಮಾಡಿದೆ. ಕೆಂಪೇಗೌಡರ ಜಯಂತಿ ಸಂದರ್ಭದಲ್ಲಿ ಲೋಕಾರ್ಪಣೆ ಆಗುತ್ತಿರುವ ಎಸ್ಎಂ ಕೃಷ್ಣ ರಸ್ತೆ ಬೆಂಗಳೂರು ನಗರ ಮೂಲಸೌಕರ್ಯ ಅಭಿವೃದ್ಧಿಯ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಗಲಿದೆ. ಬೆಂಗಳೂರು ನಗರವನ್ನ ಆಧುನಿಕ ಮತ್ತು ಜಾಗತಿಕ ನಗರವನ್ನಾಗಿ ರೂಪಿಸುವ ಕನಸು ಕಂಡ ಎಸ್ಎಂ ಕೃಷ್ಣ ಅವರ ದೂರದೃಷ್ಟಿಗೆ ಗೌರವ ಸಮರ್ಪಿಸುವುದರ ಜೊತೆಗೆ ಸಂಚಾರ ದಟ್ಟಣೆ ತಗ್ಗಿಸುವುದಕ್ಕಾಗಿ ನಿರ್ಮಿಸಲು ಉದ್ದೇಶಿಸಿರುವ ಪಿಆರ್ಆರ್ಗೆ ಮೊದಲ ಕೊಂಡಿಯಾಗಿ ಮಹತ್ತರ ಪಾತ್ರ ವಹಿಸಲಿದೆ. ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ನಾಳೆ ನಾವು ಮಾಗಡಿ ಕಡೆಯಿಂದ ಮೈಸೂರು ರೋಡ್ ಚಲ್ಗಟ್ಟಕ್ಕೆ ಸೇರುವಂಥ 10.7 ಕಿಲೋಮೀಟರ್ನ ರಸ್ತೆಯನ್ನು ಎಸ್ ಎಂ ಕೃಷ್ಣ ಅವರ ಹೆಸರನ್ನು ಇಟ್ಟು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಗೆ ಇದು ಕನೆಕ್ಟ್ ಆಗ್ತದೆ. ಹೆಚ್ಚು ಕಮ್ಮಿ 73 ಕಿಲೋಮೀಟ್ರು ಫಸ್ಟ್ ಫೇಸು, 43 ಕಿಲೋಮೀಟ್ರು ಸೆಕೆಂಡ್ ಫೇಸು. ಸೊ ಇದು ಬೆಂಗಳೂರಿನ ಸುತ್ತಲೂ ಒಂದು ನೆಕ್ಲೆಸ್ ಥರ ಬರುತ್ತೆ ಇದು. ಸೊ ಈ ರಸ್ತೆ ಈಗ 10 ಕಿಲೋಮೀಟರ್ ತಯಾರಾಗಿರೋದ್ರಿಂದ ಇದು ಪ್ರಾರಂಭ ಮಾಡಿದ್ರೆ ಸೊ ಖಂಡಿತವಾಗಿ ಅದು ಒಳ್ಳೆ ಕೆಲಸ ಆಗಿದೆ. ಅದನ್ನು ನಾವು ನಾಳೆ ಉದ್ಘಾಟನೆ ಮಾಡಿದರೆ ಅಂದರೆ ಜನಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅದರ ಮುಖಾಂತರ. ಪ್ರಾಣಿಗಳ ಸಂಚಾರಕ್ಕೆ 2 ಅಂಡರ್ ಪಾಸ್. ಪ್ರಸಕ್ತ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆ ಸಂಪರ್ಕಿಸುವ ವಾಹನಗಳು ನಾಯಂಡಹಳ್ಳಿ, ಸುಮನಹಳ್ಳಿ ಜಂಕ್ಷನ್ ಮುಖಾಂತರ ಚಲಿಸಬೇಕಾಗಿದೆ. ಈ ಹೊಸ ರಸ್ತೆಯಿಂದ ಸಂಚಾರದ ಅವಧಿ 60 ನಿಮಿಷದಿಂದ 20 ನಿಮಿಷಕ್ಕೆ ತಗಲಿದೆ. ಅಲ್ಲದೆ ಈ ರಸ್ತೆಯು ಮಾಚೋಹಳ್ಳಿ, ಕೊಡಿಗೆಹಳ್ಳಿ, ಕನ್ನಳ್ಳಿ, ಕೆಂಚನಾಪುರ, ಸೂಲಿಕೆರೆ, ಕೊಮ್ಮಘಟ್ಟ ಹಾಗೂ ಚಲ್ಲಘಟ್ಟ ಗ್ರಾಮಗಳಿಗೆ ಹೊಂದಿಕೊಂಡಂತಿದ್ದು ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಇದರಲ್ಲಿ ವಾಹನ ಸವಾರರಿಗೆ ಮಾತ್ರವಲ್ಲ ಪ್ರಾಣಿಗಳಿಗೂ ಅನುಕೂಲವಾಗುವ ರೀತಿಯಲ್ಲಿ ರಸ್ತೆ ನಿರ್ಮಿಸಲಾಗಿದೆ. ಈ ರಸ್ತೆಯು ಸೂಲಿಕೆರೆ ಮೀಸಲು ಅರಣ್ಯದಲ್ಲಿ ಹಾದು ಹೋಗ್ತಿದ್ದು ಸುಮಾರು 2.5 ಎಕರೆ ಅರಣ್ಯ ಪ್ರದೇಶವನ್ನ ರಸ್ತೆಗಾಗಿ ಬಳಸಿಕೊಳ್ಳಲಾಗಿದೆ. ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಪ್ರಾಣಿ ಸಂಕುಲದ ಚಲನೆಗೆ ಧಕ್ಕೆ ಬರದಂತೆ ಪ್ರಾಣಿಗಳಿಗಾಗಿಯೇ 2 ಕೆಳಸೇತುವೆಯನ್ನ ನಿರ್ಮಿಸಲಾಗಿದೆ. ಅರಣ್ಯ ಇಲಾಖೆಯ ಅನುಮೋದನೆ ಪಡೆದು ರಸ್ತೆಯನ್ನ ನಿರ್ಮಿಸಲಾಗಿದೆ. ಇದೆಲ್ಲ ಕಾರ್ಯಕ್ರಮ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾಗಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ನಾವು ಏನೀಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ವೆದರ್ ಕಂಡೀಷನ್ಸು ಇನ್ನೊಂದೆಲ್ಲ ಭಾಳಷ್ಟು ಬದಲಾವಣೆ ಆಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಆದಾಗ ಅವರ ಒಂದು ದೂರದೃಷ್ಟಿ ಮುಖಾಂತರ ನಾವು 15 ಲಕ್ಷ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು BDA ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಮಿಯಾವಾಕಿ ಒಂದು ಜಪಾನೀಸ್ ಇದನ್ನ ಸ್ಟೈಲನ್ನು ಉಪಯೋಗಿಸಿ ಅದರಲ್ಲಿ ಹತ್ರ ಗಿಡ ನೆಡುವಂಥದ್ದು. ಸೊ ಅದನ್ನು ಮಾಡ್ತಾ ಇದ್ದೀವಿ. ಒಟ್ಟು 631 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಸ್ಎಂ ಕೃಷ್ಣ ರಸ್ತೆಯನ್ನ ನಿರ್ಮಿಸಲಾಗಿದೆ. ರಸ್ತೆಯಲ್ಲಿ ಸಾಗುವ ವಾಹನ ಸವಾರರಿಗೆ ಯಾವುದೇ ರೀತಿಯಲ್ಲೂ ಸುಗಮ ಸಂಚಾರಕ್ಕೆ ತೊಂದರೆಯಾಗಬಾರದು. ಆ ರೀತಿಯಲ್ಲಿ ರಸ್ತೆ ನಿರ್ಮಿಸಿರುವುದು ಮತ್ತೊಂದು ವಿಶೇಷ. ರಸ್ತೆಯ 2 ಕಡೆಗಳಲ್ಲಿ ಬರುವ ಮಾಚೋಹಳ್ಳಿ, ಕೊಡಿಗೆಹಳ್ಳಿ, ಕನ್ನಳ್ಳಿ, ಕೆಂಚನಾಪುರ, ಸೂಲಿಕೆರೆ, ಕೊಮ್ಮಘಟ್ಟ ಹಾಗೂ ಚಲ್ಲಘಟ್ಟ ಗ್ರಾಮಗಳ ಜನರು ಸಹ ಸುಲಭವಾಗಿ ರಸ್ತೆಗೆ ಬರಲು ಹಾಗೂ ಮುಖ್ಯ ರಸ್ತೆಯಿಂದ ತಮ್ಮ ಗ್ರಾಮಗಳಿಗೆ ಹೋಗುವುದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ 13 ಅಂಡರ್ ಪಾಸ್ಗಳನ್ನು ನಿರ್ಮಿಸಲಾಗಿದೆ. ರಸ್ತೆಯಲ್ಲಿ ತಿರುವು ಪಡೆಯುವವರು, ಯೂಟರ್ನ್ ಪಡೆಯುವವರಿಗೆ ಅನುಕೂಲವಾಗುವ ರೀತಿಯಲ್ಲಿ 6 ಪ್ರಮುಖ ವೃತ್ತಗಳನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಈ ಜಂಕ್ಷನ್ ನಿಂದ ಎಡಭಾಗಕ್ಕೆ ಡೌನ್ ಇಳಿತಾ ಹೋದ್ರೆ ಕೊಮ್ಮಘಟ್ಟ ಬರುತ್ತೆ, ಬಲಭಾಗಕ್ಕೆ ಹೋದ್ರೆ ತಾವರೆಕೆರೆ ಬರುತ್ತೆ, ಜೊತೆಗೆ ತಾವರೆಕೆರೆ, ಮಾಗಡಿ, ಜೊತೆಗೆ ಇದೇ ಒಂದು ಪೆರಿಫೆರಲ್ ರಿಂಗ್ ರೋಡ್ ಇದೆ. ಇನ್ನು ಮುಂದೆ ಹೋದ್ರೆ ಮೈಸೂರು ರಸ್ತೆಗೆ ಅಟ್ಯಾಚ್ ಆಗ್ಬೋದು ಅಂತೇಳಿ ಕೂಡ ಸೊ ಇಲ್ಲಿ ನಾಮಫಲಕವನ್ನು ಹಾಕಿರುವಂಥದ್ದು. ಜೊತೆಗೆ ಈ ಒಂದು 5ನೇ ಜಂಕ್ಷನ್ ಏನಿದೆ, 5ನೇ ಸರ್ಕಲ್ ಏನಿದೆ, ಈ 5ನೇ ಸರ್ಕಲ್ ಸುಮಾರು ಎಡಭಾಗಕ್ಕೆ
ಕೊಮ್ಮಘಟ್ಟಕ್ಕೆ ಹೋದರೆ 2 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ಬಲಭಾಗದಲ್ಲಿ ಅಂದರೆ ತಾವರೆಕೆರೆ ಮಾಗಡಿ ಅಂದರೆ 33 ಕಿಲೋಮೀಟರ್ ಆಗುತ್ತೆ. ತಾವರೆಕೆರೆ 8 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ಎಡಭಾಗಕ್ಕೆ ಕೊಮ್ಮಘಟ್ಟ ಕೆಂಗೇರಿ ಹೋಗ್ಬೋದು. ಇಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅಂತೇಳಿ ಜನರಿಗೆ ಅಂದರೆ ವಾಹನ ಸವಾರರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕಂಪ್ಲೀಟ್ ನಾಮಫಲಕವನ್ನು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಬೆಂಗಳೂರು ಮೈಸೂರು ಜೋಡಿ ಮಾರ್ಗದ ರೈಲ್ವೆ ಹಳಿಗಳಿಗೆ ಅಡ್ಡಲಾಗಿ ಈ ರಸ್ತೆ ಹಾದು ಹೋಗುತ್ತದೆ. ರೈಲು ಸಂಚಾರಕ್ಕೆ ಯಾವುದೇ ತಡೆಯಾಗದಂತೆ ಬಾಕ್ಸ್ ಪುಷಿಂಗ್ ತಂತ್ರಜ್ಞಾನ ಬಳಸಿ ರೈಲ್ವೆ ಒಡೆತನದ 40 ಮೀಟರ್ ಉದ್ದ ಹಾಗೂ 14 ಮೀಟರ್ ಅಗಲದ 2 ಕೆಳ ಸೇತುವೆಗಳನ್ನು ಸ್ಟಾರ್ ಇನ್ಫೋಟೆಕ್ ಕಂಪನಿ ಕೇವಲ 3 ತಿಂಗಳಲ್ಲಿ ನಿರ್ಮಿಸಿ ಸೈ ಎನಿಸಿಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ಕನಸು ಕಂಡಿದ್ದ ಆಧುನಿಕ ಜಾಗತಿಕ ಮಟ್ಟದ ಹಾಗೂ ಹೂಡಿಕೆ ಸ್ನೇಹಿ ಬೆಂಗಳೂರಿನ ಪರಿಕಲ್ಪನೆಗೆ ಈ ರಸ್ತೆ ಅತ್ಯುತ್ತಮ ಉದಾಹರಣೆಯಾಗಿದೆ. ನಗರಾಭಿವೃದ್ಧಿಯ ಜೊತೆಗೆ ಕೈಗಾರಿಕಾ ಪ್ರಗತಿಗೂ ಹೊಸ ದಿಕ್ಸೂಚಿಯಾಗಲಿರುವ ಈ ಹೆದ್ದಾರಿ ಜೂನ್ 27ರಿಂದ ರಾಜಧಾನಿಯ ಹೆಮ್ಮೆಯ ಕಿರೀಟಕ್ಕೆ ಮತ್ತೊಂದು ಗರಿಯಾಗಿದೆ. ಏನು ಮೈಸೂರು ರಸ್ತೆ ಅಟ್ಯಾಚ್ ಆಗುವ ಅಂದರೆ ಮೈಸೂರು ರಸ್ತೆಗೆ ಹೋಗುವ ಮುನ್ನವೇ 100-200 ಮೀಟರ್ ದೂರದಲ್ಲಿ ರೈಲ್ವೆ ಅಂಡರ್ ಬ್ರಿಡ್ಜ್ ಕೂಡ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ರೈಲ್ವೆ ಅಂಡರ್ ಬ್ರಿಡ್ಜ್. ಅಂದರೆ ಎಡಭಾಗಕ್ಕೆ ಹೋದರೆ ಕೆಂಗೇರಿ, ಜೊತೆಗೆ 1 ಕಿಲೋಮೀಟರ್ ನೈಸ್ ರಸ್ತೆ. ಇನ್ನು ಬಲಭಾಗಕ್ಕೆ ಈ ಕಡೆ ಬಲಭಾಗಕ್ಕೆ ಹೋದರೆ ಬಿಡದಿ 15 ಕಿಲೋಮೀಟರ್ ಇದೆ. ಮೈಸೂರು ಇಲ್ಲಿಂದ 121 ಕಿಲೋಮೀಟರ್ ಇದೆ ಅಂತೇಳಿ ಈಗಾಗಲೇ ನಾಮಫಲಕವನ್ನು ಕೂಡ ಹಾಕಿರುವಂಥದ್ದು. ಒಟ್ಟಾರೆ ಈಗಾಗಲೇ ಏನು ಪೆರಿಫೆರಲ್ ರಿಂಗ್ ರೋಡ್ ಸುಮಾರು 10.25 ಕಿಲೋಮೀಟರ್ ರಸ್ತೆ, ಸುಮಾರು 631 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ರಸ್ತೆಯಲ್ಲಿ ಯಾವುದೇ ಒಂದು ಟೋಲ್ ಕೂಡ ಹಾಕಿಲ್ಲ. ಸೊ ಎಲ್ಲದನ್ನು ಕೂಡ ನಾವು ಗಮನಿಸ್ತಾ ಬಂದ್ವಿ, ಒಂದು ಟೋಲ್ ಕೂಡ ಇಲ್ಲ. ಕೇವಲ ಸುಮಾರು 1.5 ಗಂಟೆ ಗಟ್ಟಲೆ ಹೋಗ್ಬೇಕಾದಂಥ ವಾಹನ ಸವಾರರು ಇದೀಗ ಕೇವಲ 10.25 ಕಿಲೋಮೀಟರ್ ಉದ್ದದ ರಸ್ತೆ ಕೇವಲ 10 ನಿಮಿಷದಲ್ಲಿ ಹೋಗೋದಕ್ಕೆ ಬಹಳ ಹೈಟೆಕ್ ಆಗಿ ರಸ್ತೆಯನ್ನ ನಿರ್ಮಾಣ ಮಾಡುವಂಥದ್ದು. ಸೊ ನೀವು ಗಮನಿಸ್ತಾ ಇರ್ಬೋದು, ಫೈನಲಿ ಈಗಾಗಲೇ 10.25 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ನಾವು ಈಗಾಗಲೇ ಮೈಸೂರು ರಸ್ತೆಗೆ ತಲುಪಿದ್ವಿ. .7 ಕಿಲೋಮೀಟರ್ ಉದ್ದ, 10 ಲೇನ್ಗಳು, ಹಲವು ಸವಾಲುಗಳ ನಡುವೆ ಕೊನೆಗೂ ಸಾಕಾರಗೊಂಡಿರುವ ಈ ರಸ್ತೆಯು ಕೇವಲ ವಾಹನ ಸಂಚಾರಕ್ಕೆ ಮಾತ್ರ ಸೀಮಿತವಾಗದೆ ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರನ್ನ ಬೆಸೆಯುವ ಪ್ರಗತಿಯ ಹೊಸ ಕಾರಿಡಾರ್ ಆಗಿ ಹೊರಹೊಮ್ಮಲಿದೆ. ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ಕನಸು ಕಂಡಿದ್ದ ಆಧುನಿಕ ಹೂಡಿಕೆ ಸ್ನೇಹಿ ಬೆಂಗಳೂರಿನ ಪರಿಕಲ್ಪನೆಗೆ ಈ ರಸ್ತೆ ಹಿಡಿದ ಕೈಗನ್ನಡಿಯಾಗಲಿದೆ. ಮೊದಲೆಲ್ಲ ಓಡಾಡೋಕ್ಕೆ ಸರಿಯಾದ ರಸ್ತೆ ಇರ್ತಿಲ್ಲ, ಗುಂಡಿಗಳು ಈ ಥರ ಎಲ್ಲ ಇತ್ತು. ಇವಾಗ ಈ ಹೈವೇ ಮಾಡಿರೋದು ತುಂಬ ಅನುಕೂಲಕರ ಆಗಿದೆ. ಟೋಲ್ ಇಲ್ಲ, ಟ್ರಾಫಿಕ್ ಫ್ರೀ. ಹಾಂ ಹೌದು, ಅದೊಂದು ತುಂಬ ಇದು. ಎಲ್ಲ ರಸ್ತೆಗಳಿಗೂ ಟೋಲ್ ಮಾಡ್ತಾರೆ, ಇದರಲ್ಲಿ ಯಾವುದೋ ಟೋಲ್ ಇಲ್ಲ. ನಮಗೆ ಟೈಮ್ ತುಂಬ ಸೇವ್ ಆಗುತ್ತೆ ಇದರಿಂದ. ಈಗ ಮಾಮೂಲಿ ಬೇರೆ ಟೈಮಲ್ಲಿ ಹೋಗ್ಬೇಕು ಅಂತ ಹತ್ರ 1-1.5 ಅವರ್ ತಗೊಳ್ಳೋದು, ಏನು 20 ಮಿನಿಟ್ಸಲ್ಲಿ ಹೊಂಟೋಗ್ಬಿಡ್ಬೋದು ನಾವು ಅಲ್ಲಿಗೆ. ಈ ರಸ್ತೆ ಪೀಣ್ಯ, ಮಾಗಡಿ ರಸ್ತೆ, ಮೈಸೂರು ರಸ್ತೆ, ಕೆಂಗೇರಿ, ಬಿಡದಿ, ರಾಮನಗರ ಹಾಗೂ ಸುತ್ತಮುತ್ತಲಿನ ಕೈಗಾರಿಕಾ ಪ್ರದೇಶಗಳಿಗೆ ತೆರಳುವ ಕಾರ್ಮಿಕ ವರ್ಗ, ಉದ್ಯಮಿಗಳು, ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಸರಕು ಸಾಗಣೆ ವಾಹನಗಳು ಯಾವುದೇ ಟೋಲ್ ಶುಲ್ಕವಿಲ್ಲದೆ ನೈಸ್ ರಸ್ತೆಗೆ ಪರ್ಯಾಯವಾಗಿ ನಗರದ ಹೃದಯ ಭಾಗ ಪ್ರವೇಶಿಸದೆ ಪರ್ಯಾಯ ಮಾರ್ಗ ಬಳಸುವ ಅವಕಾಶ ದೊರೆಯೋದ್ರಿಂದ ಸಮಯ, ಇಂಧನ ಮತ್ತು ಹಣ ಉಳಿತಾಯವಾಗಲಿದೆ. ಇದರಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗುವ ಜೊತೆಗೆ ಕೈಗಾರಿಕೆಗಳ ಕಾರ್ಯಕ್ಷಮತೆಯೂ ಹೆಚ್ಚಲಿದೆ. ನಗರವಾಸಿಗಳಿಗೆ ಟ್ರಾಫಿಕ್ ಕಿರಿಕಿರಿ ತಪ್ಪಿದಂತಾಗಲಿದೆ. ಸರ್, ಈ ರಸ್ತೆ ಮಾಡಿದ್ರೆ ತುಂಬ ಜನಕ್ಕೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ತುಂಬ ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ಗೂಡ್ಸ್ ಗಾಡಿಗಳೆಲ್ಲ ಸ್ವಲ್ಪ ಆದಷ್ಟು ಸಿಟಿಯಿಂದ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಿಟಿ ಒಳಗಡೆ ಓಡಾಡೋಕ್ಕೂ ಸ್ವಲ್ಪ ಫ್ರೀ ಆಗುತ್ತೆ. ತುಂಬ ಒಳ್ಳೇದಾಯ್ತು ಸರ್ ರಸ್ತೆ ಮಾಡಿ. ವಿಶಾಲವಾಗಿದೆ, ತುಂಬ ಅನುಕೂಲವಾಗಿದೆ. ಆದರೂ ಎಲ್ಲರೂ ಸೇಫ್ಟಿಯಾಗಿ ಹೆಲ್ಮೆಟ್ ಹಾಕ್ಕೊಂಡು ಟೂ ವೀಲರ್ ಅವರು ಆದಷ್ಟು ಜಾಗೃತಿಯಾಗಿ ಹೋದರೆ ಬೆಟರ್.
ನೂತನ ಎಸ್ಎಂ ಕೃಷ್ಣ ರಸ್ತೆ ನಿರ್ಮಾಣದಿಂದ ಮಾಗಡಿ ರಸ್ತೆ ಹಾಗೂ ಮೈಸೂರು ರಸ್ತೆಯಲ್ಲಿ ಉತ್ತಮ ರಸ್ತೆ ಸಂಪರ್ಕದಿಂದ ಹೊಸ ಹೂಡಿಕೆಗಳು ಆಕರ್ಷಿತವಾಗುವ ಸಾಧ್ಯತೆ ಹೆಚ್ಚಿದೆ. ಗುಡಿ ಮತ್ತು ಸಣ್ಣ ಕೈಗಾರಿಕಾ ಚಟುವಟಿಕೆಗಳು ಬೆಳೆಯಲು ಈ ರಸ್ತೆ ಉತ್ತೇಜನ ನೀಡಲಿದೆ. ಇದರಿಂದ ಅಪಾರ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗಿ ಆರ್ಥಿಕ ಚಟುವಟಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಲ್ಲಿ ಎಸ್ಎಂ ಕೃಷ್ಣ ರಸ್ತೆ ಮಹತ್ತರ ಪಾತ್ರ ವಹಿಸಲಿದೆ. ವೇಗದ ಸಂಪರ್ಕ, ಸುಗಮ ಲಾಜಿಸ್ಟಿಕ್ಸ್ ವ್ಯವಸ್ಥೆ ಹಾಗೂ ವಾಣಿಜ್ಯ ಚಟುವಟಿಕೆಗಳಿಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಬಲ ತುಂಬಲಿದೆ. ಆಧುನಿಕ ಮತ್ತು ಹೂಡಿಕೆ ಸ್ನೇಹಿ ಬೆಂಗಳೂರಿನ ಪರಿಕಲ್ಪನೆಗೆ ಅನುಗುಣವಾಗಿ ನಿರ್ಮಾಣಗೊಂಡಿರುವ ಈ ರಸ್ತೆ ನಗರಾಭಿವೃದ್ಧಿಯ ಜೊತೆಗೆ ಕೈಗಾರಿಕಾ ಅಭಿವೃದ್ಧಿಗೂ ಹೊಸ ದಿಕ್ಕು ತೋರಲಿದೆ. ನಾವು ಕೆಂಗೇರಿಯಿಂದ ಬರ್ತಾ ಇದ್ದೀವಿ. ರೋಡ್ ಮಾಡಿರೋದು ತುಂಬ ಚೆನ್ನಾಗಿದೆ. ಬೆಂಗಳೂರು ಇನ್ನೂ ಬೆಳ್ಕೊಂಡು ಔಟ್ಸೈಡ್ಗೆ ಔಟರ್ ರಿಂಗ್ ರೋಡ್ ಚೆನ್ನಾಗಿದೆ, ಇನ್ನೂ ಬೆಳೀತದೆ. ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದು ಸಿಟಿಯಿಂದ. ಬಟ್ ಆಪೋಸಿಟ್ ಆ ಕಡೆನೂ ತುಮಕೂರು ರೋಡ್ ಆಪೋಸಿಟನ್ನು ಹೊಡೆದಿದ್ರೆ ಆಪೋಸಿಟ್ ರೋಡ್ ಮಾಡಿದರೆ ಈ ಕಡೆಯಿಂದ ಅಲ್ಲಿ ತುಮಕೂರು ರೋಡ್ಗೆ ಹೋಗೋರಿಗೆ ಅನುಕೂಲ ಆಗೋದು, ತುಂಬ ಅನುಕೂಲ ಆಗೋದು. ಎಸ್ಎಂ ಕೃಷ್ಣ ರಸ್ತೆ ವಿಶೇಷಗಳು. 631 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಯೋಜನೆ, 13 ಪ್ರಮುಖ ಅಂಡರ್ ಪಾಸ್ಗಳು, 11 ಸೇತುವೆಗಳು, 270 ಮೀಟರ್ ಉದ್ದದ ಸುರಂಗ ಮಾರ್ಗ, 13 ಮೀಟರ್ ಅಗಲದ ರಸ್ತೆ ವಿಭಜಕ, ಆಧುನಿಕ ಸರ್ವಿಸ್ ರಸ್ತೆ, ಸೈಕಲ್ ಟ್ರ್ಯಾಕ್ ವ್ಯವಸ್ಥೆ, 10.7 ಕಿಲೋಮೀಟರ್ ಉದ್ದ, 100 ಮೀಟರ್ ಅಗಲ, 10 ಲೇನ್ ರಸ್ತೆ, ಎರಡೂ ಬದಿಗಳಲ್ಲಿ 27 ಮೀಟರ್ ಅಗಲದ ಪ್ರದೇಶದಲ್ಲಿ ಹಸಿರು ವಲಯ. ಮಾಮೂಲಾಗಿ ನಾವು ಮಾಗಡಿ ರೋಡ್ ಹೋಗ್ಬೇಕಂದ್ರೆ ಭಾಳ ಟ್ರಾಫಿಕ್ ಆಗುತ್ತೆ. ಸೊ ಇವಾಗ ಈ ರೋಡ್ ಆಗ್ತಾ ಇರೋದ್ರಿಂದ ಭಾಳ ಅನುಕೂಲ ಇದೆ ಓಡಾಡೋಕ್ಕೆ. ಭಾಳ ರೋಡು ಚೆನ್ನಾಗಿದೆ ನೋಡೋಕ್ಕೆ. ಸೊ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗುತ್ತೆ ಸರ್. ನೈಸಲ್ಲಿ ಹೋದ್ರೂ ಭಾಳ ಲಾರಿಗಳು ಮತ್ತು ಬಸ್ಸು ಇವೆ ತುಂಬ ಕಷ್ಟ ಆಗೋದು ಹೋಗೋದು. ಸೊ ಇವಾಗ ಈ ರೋಡ್ ಆಗಿರೋದ್ರಿಂದ ನಮಗೆ ಒಂದು 10-15 ನಿಮಿಷದೊಳಗೆ ರೀಚ್ ಆಗ್ಬೋದು. ಸೊ ಭಾಳ ಅನುಕೂಲ ಇದೆ ಸರ್. ಗ್ರಾಮೀಣ ಭಾಗದ ಹಸಿರು ವಲಯಕ್ಕೆ ಧಕ್ಕೆಯಾಗದಂತೆ ರಸ್ತೆ ನಿರ್ಮಾಣ ಮಾಡಲಾಗಿದೆ. ರಸ್ತೆಯ ಸೌಂದರ್ಯೀಕರಣದ ದೃಷ್ಟಿಯಿಂದ ರಸ್ತೆಯ ಎರಡೂ ಬದಿಯಲ್ಲಿ 27 ಮೀಟರ್ ಅಗಲದ ಜಾಗದಲ್ಲಿ ಮರಗಳನ್ನು ಬೆಳೆಸಲು ಹಾಗೂ ಹಸಿರು ವಲಯ ನಿರ್ಮಿಸಲು ಅವಕಾಶ ಮಾಡಿಕೊಡಲಾಗಿದೆ. ಅಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ಮೆಟ್ರೋ ರೈಲು ಸೌಲಭ್ಯವನ್ನ ಈ ಭಾಗದಲ್ಲಿಯೂ ವಿಸ್ತರಿಸುವ ಸಲುವಾಗಿ ಈಗಿನಿಂದಲೇ ಈ ರಸ್ತೆಯ ಒಂದು ಬದಿಯಲ್ಲಿ ಮೆಟ್ರೋ ಜಾಲ ಅಳವಡಿಕೆಗೆ ಜಾಗವನ್ನ ಸಹ ಬಿಡಲಾಗಿದೆ. ಆ ಲೆಕ್ಕಾಚಾರದಲ್ಲಿ ಈ ರಸ್ತೆ ಕೇವಲ ನಿರ್ಜೀವ ರಸ್ತೆಯಲ್ಲ, ಬದಲಿಗೆ ಬೆಂಗಳೂರು ಅಭಿವೃದ್ಧಿಯ ಮಾರ್ಗವೂ ಆಗಿ ರೂಪುಗೊಂಡಿದೆ. ಸೊ ಒಟ್ಟಾರೆ ಇಲ್ಲಿ ಈ ಭಾಗದಲ್ಲಿ ಇನ್ನೇನು ಶನಿವಾರ ಉದ್ಘಾಟನೆಗೊಳ್ತಿರುವಂತಹ BDA ವತಿಯಿಂದ ನಿರ್ಮಾಣ ಆಗಿರುವಂತಹ 10.25 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ರಿಂಗ್ ರೋಡ್ ಈಗಾಗಲೇ ಸಂಪೂರ್ಣವಾಗಿ ಕಾಮಗಾರಿ ಕ್ಲಿಯರ್ ಆಗಿರುವಂಥದ್ದು. ಇನ್ನು ಉದ್ಘಾಟನೆಗೆ ಏನೆಲ್ಲ ಬೇಕು ಅದು ಕೂಡ ಈಗಾಗಲೇ ತಯಾರಿ ನಡೆಸಿರುವಂಥದ್ದು. ಒಟ್ಟಾರೆ ಈ ಒಂದು ಪೆರಿಫೆರಲ್ ರಿಂಗ್ ರೋಡ್ ರಸ್ತೆಗೆ ಈಗಾಗಲೇ ಅವತ್ತೇ ಉದ್ಘಾಟನೆ ದಿನದಂದೇ SM ಕೃಷ್ಣ ಅವರ ಹೆಸರನ್ನು ಕೂಡ ಈ ರಸ್ತೆಗೆ ನಾಮಕರಣ ಮಾಡಲು ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಯಾಕಂದರೆ SM ಕೃಷ್ಣ ಅವರು ಬೆಂಗಳೂರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಅವರ ನೆನಪಿಗಾಗಿ ಈ ಒಂದು ಪೆರಿಫೆರಲ್ ರಿಂಗ್ ರೋಡ್ ರಸ್ತೆಗೆ SM ಕೃಷ್ಣ ಹೆಸರನ್ನು ಕೂಡ ನಾವು ನಾಮಕರಣ ಮಾಡ್ತೇವೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು. ಮುಂದಿನ ಉದ್ಘಾಟನೆ ಆದ ಬಳಿಕ ವಾಹನ ಸವಾರರು ಏನು ಹೇಳ್ತಾರೆ ಅಂತೇಳಿ ಮುಂದಿನ ದಿನಗಳವರೆಗೂ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ಆಧುನಿಕ ಬೆಂಗಳೂರು ನಿರ್ಮಾಣ ಮಾಡುವಂತಹ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರ ಕನಸು ಎರಡನ್ನೂ ಸಹ ಈ ರಸ್ತೆ ಸಾಕಾರಗೊಳಿಸ್ತಾ ಇದೆ. ಬೆಂಗಳೂರು ವಾಣಿಜ್ಯ ಕಾರಿಡಾರ್ ನಿರ್ಮಾಣಕ್ಕೆ ಇದು ಮೊದಲ ಹೆಜ್ಜೆಯೂ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ 100 ಕಿಲೋಮೀಟರ್ ಉದ್ದದ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಸಹ ಸಾಕಾರಗೊಂಡು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಆಗೋದ್ರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.